ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸಂಪುಟ ಸವಾಲು ಗೆದ್ದ ಸವದಿ ಸಾಹುಕಾರ. ಕಾಂಗ್ರೆಸ್ ಸರ್ಕಾರದಲ್ಲೂ ಮಂತ್ರಿ ಭಾಗ್ಯ. ಮೂಲ ಕಾಂಗ್ರೆಸ್ಸಿಗರಲ್ಲಿ ಹೆಚ್ಚಿದ ಅಸಮಾಧಾನ. ಕಾಂಗ್ರೆಸ್ ಒಂದು ರೀತಿ ಮೇಲ್ನೋಟಕ್ಕೆ ತುಂಬಿದ ಕುಟುಂಬದಂತೆ ಕಾಣಿಸ್ತಾ ಇದೆ. ಆದರೆ ಆ ಕುಟುಂಬದಲ್ಲಿ ಸಾಕಷ್ಟು ಬಿರುಕುಗಳಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಕಿರಿಯರಿಗೆ, ವಯಸ್ಕರಿಗೆ, ಹಿರಿಯರಿಗೆ ಅಷ್ಟೇ ಅಲ್ಲದೆ ಕಾರ್ಯಕರ್ತರಿಗೆ, ಕೆಲವೊಂದಷ್ಟು ಹಿರಿಯ ಶಾಸಕರಿಗೆ, ಕಿರಿಯ ಶಾಸಕರಿಗೆ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನ ಮಿಸ್ ಆಯಿತು ಅನ್ನುವಂಥ ಒಂದು ಬೇಸರ ಈ ಕ್ಷಣಕ್ಕೂ ಕೂಡ ಹೆಚ್ಚಾಗಿದೆ. ನೋಡಿ, ಹಲವು ಲೆಕ್ಕಾಚಾರಗಳೊಂದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಈ ಬಾರಿ ಮಂತ್ರಿ ಭಾಗ್ಯವನ್ನು ಕೊಡಲಾಗಿದೆ. ಬಿಜೆಪಿಯಲ್ಲಿ ಕಡೆಗಣಿತರಾಗಿ ಅದಾದ ನಂತರ ಕಾಂಗ್ರೆಸ್ಗೆ ಬಂದು ಬಿಜೆಪಿ ವಿರುದ್ಧ ಸೆಡ್ಡನ್ನು ಹೊಡೆದು ಬೆಳಗಾವಿಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದಂಥ ಲಕ್ಷ್ಮಣ್ ಸವದಿ ಅವರಿಗೆ ಅಂತೂ ಇಂತೂ ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಬಿಡ್ತು. ಅದೊಂಥರ ಖುಷಿಯ ವಿಷಯ. ಕಾಂಗ್ರೆಸ್ ನೆಲೆ ಗಟ್ಟಿಗೊಳಿಸುವ ಉದ್ದೇಶ ಸೇರಿದಂತೆ ಮುಂದಿನ ಚುನಾವಣೆಗೆ ಭದ್ರ ಬುನಾದಿಯನ್ನ, ಅಡಿಪಾಯವನ್ನ ಹಾಕುವ ಗುರಿ ಹೊಂದಿದ್ದಾರೆ ಲಕ್ಷ್ಮಣ್ ಸವದಿ. ಆದರೆ ಬೆಳಗಾವಿಗೆ 2 ಮಂತ್ರಿ ಸ್ಥಾನ ಸಿಕ್ಕಿರೋದ್ರಿಂದ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ ಪಟ್ಟಣ, ಮಹಾಂತೇಶ ಕೌಜಲಗಿ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದಂತಹ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸರ್ಕಾರದಲ್ಲಿ ತಡವಾಗಿ ಆದರೂ ಮಂತ್ರಿ ಭಾಗ್ಯ ಒಲಿದಿದೆ. ಜಿಲ್ಲೆಯಲ್ಲಿ ಹಲವು ಮೂಲ ಕಾಂಗ್ರೆಸ್ ಶಾಸಕರಿದ್ದರೂ ಅಥಣಿ ಸಾಹುಕಾರ ಲಕ್ಷ್ಮಣ್ ಸವದಿ ಅವರಿಗೆ ಹೈಕಮಾಂಡ್ ಸಚಿವಗಿರಿ ಪಟ್ಟ ನೀಡಿರುವ ಹಿಂದೆ ಹಲವು ಲೆಕ್ಕಾಚಾರಗಳು ಇದೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೆಲೆ ಗಟ್ಟಿಗೊಳಿಸೋದು, ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಬಲಪಡಿಸೋದು, ಲಿಂಗಾಯತ ಸಮುದಾಯದ ಮೇಲೆ ಹಿಡಿತ ವಿಸ್ತರಿಸುವ ಹಾಗೆ ಮುಂದಿನ ಚುನಾವಣೆಗೆ ಭದ್ರ ಅಡಿಪಾಯ ಹಾಕೋದು ಮಂತ್ರಿಗಿರಿ ಕಾರ್ಯತಂತ್ರದ ಭಾಗ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಲಿಂಗಾಯತ ಮತ ಬ್ಯಾಂಕ್ ಟಾರ್ಗೆಟ್ ನೋಡಿ, ರಾಜ್ಯ ರಾಜಕೀಯದಲ್ಲಿ ಉತ್ತರ ಕರ್ನಾಟಕದ ಪಾತ್ರ ನಿರ್ಣಾಯಕವಾಗಿದೆ. ಅದರಲ್ಲೂ ಲಿಂಗಾಯತ ಸಮುದಾಯದ ಪ್ರಭಾವ ಅತ್ಯಂತ ಮಹತ್ವದ್ದು. ಬಿಜೆಪಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅಂತ ಪರಿಗಣಿಸಲ್ಪಡುವ ಈ ಸಮುದಾಯದ ಮೇಲಿನ ಹಿಡಿತವನ್ನ ಇನ್ನಷ್ಟು ವಿಸ್ತರಿಸೋದು ಕಾಂಗ್ರೆಸ್ನ ಪ್ರಮುಖ ಗುರಿಗಳಲ್ಲಿ ಒಂದಾಗಿದೆ. ಇದೇ ಸಮುದಾಯದ ಇನ್ನೂ ಹಲವು ಶಾಸಕರಿದ್ದರೂ ಸವದಿ ಅವರೇ ಹೈಕಮಾಂಡ್ಗೆ ಅನಿವಾರ್ಯ ಆಗಿದ್ದು, ಸಹಕಾರಿ ಸಂಘಟನೆಯ ಬಲದೊಂದಿಗೆ ಸವದಿ ಸಾಮರ್ಥ್ಯಕ್ಕೆ ಸಾಕ್ಷಿ ಎನ್ನಲಾಗಿದೆ. ಅದಲ್ಲದೆ ಸವದಿಯವರಿಗೆ ಸಚಿವ ಸ್ಥಾನ ನೀಡಿರೋದು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಹೊಸ ಸಮೀಕರಣಗಳಿಗೆ ನಾಂದಿ ಹಾಡಿದೆ. ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಹೊಂದಿರುವಂತಹ ಸವದಿಯವರಿಗೆ ಸಹಕಾರಿ ಖಾತೆಯೇ ಸಿಕ್ಕರಂತೂ ಜಿಲ್ಲೆಯ ರಾಜಕಾರಣ ಮತ್ತೊಂದು ಆಯಾಮಕ್ಕೆ ವಾಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ನೋಡಿ, ಇಲ್ಲಿ ಜಾರಕಿಹೊಳಿ ಸವದಿ ಮೇಲೆ ಹೆಚ್ಚಿದ ನಿರೀಕ್ಷೆ. ಈಗಾಗಲೇ ಜಿಲ್ಲೆಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಪ್ರಬಲ ಶಕ್ತಿಯಾಗಿದ್ದಾರೆ. ಈಗ ಲಕ್ಷ್ಮಣ್ ಸವದಿ ಸಚಿವರಾಗಿರೋದ್ರಿಂದ ಜಿಲ್ಲೆಯೊಳಗೆ ಮತ್ತೊಂದು ಪ್ರಭಾವಿ ಶಕ್ತಿ ಕೇಂದ್ರ ರೂಪುಗೊಂಡಿದ್ದು, ಪ್ರಭಾವಿ ಅಂದ್ರೆ ಏನು, ಈ ಅಭಿವೃದ್ಧಿ ವಿಷಯಗಳಲ್ಲೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹೇರುವ ಶಕ್ತಿ ಹೆಚ್ಚಾಗಲಿದೆ. ಸಚಿವ ಹಾಗೂ ಉಪಮುಖ್ಯಮಂತ್ರಿಯಾಗಿ ಅನುಭವ ಇರುವ ಸವದಿ ಒಂದು ಕಡೆಯಾದ್ರೆ, ಇದೀಗ ಡಿಸಿಎಂ ಹುದ್ದೆ ರೇಸ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಸಾಮರ್ಥ್ಯದಿಂದ ಸರ್ಕಾರದ ಮಟ್ಟದಲ್ಲಿ ಜಿಲ್ಲೆಯ ಧ್ವನಿ ಬಲಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲೆಯ ಜನರ ಅಭಿವೃದ್ಧಿ ನಿರೀಕ್ಷೆ ಹೆಚ್ಚಾಗಲಿದೆ. ಕೃಷ್ಣಾ ಕಣಿವೆಯ ನೀರಾವರಿ, ಹೆದ್ದಾರಿ ಕಾಮಗಾರಿಗಳು, ಕೈಗಾರಿಕೆ ಹೂಡಿಕೆ, ಉದ್ಯೋಗ, ಗಡಿಭಾಗದ ಅಭಿವೃದ್ಧಿ ಸೇರಿದಂತೆ ಹಲವು ಯೋಜನೆಗಳಿಗೆ ಹೊಸ ಚೈತನ್ಯ ಸಿಗಬೇಕು ಅನ್ನೋದು ಜನರ ಆಶಯ ಆಗಿದೆ. ಆದರೆ ಜಿಲ್ಲೆಯೊಳಗಿನ ನಾಯಕತ್ವ, ಸಮನ್ವಯ ಮತ್ತು ರಾಜಕೀಯ ಹೊಂದಾಣಿಕೆ ಹೇಗಿರುತ್ತೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸಿದೆ. ನೋಡಿ, ಒಂದು ಕಡೆ ಹಳಬರ ಅಸಮಾಧಾನ. 18 ವಿಧಾನಸಭೆ ಕ್ಷೇತ್ರಗಳ ಪೈಕಿ 11 ಕಾಂಗ್ರೆಸ್ ಶಾಸಕರನ್ನ ಹೊಂದಿರುವಂತಹ ಜಿಲ್ಲೆಗೆ ಕನಿಷ್ಠ 3 ಸಚಿವ ಸ್ಥಾನ ನೀಡಬೇಕಾಗಿತ್ತು. ಆದರೆ 2 ಸ್ಥಾನ ನೀಡಿ ಕೈ ತೊಳ್ಕೊಂಡಿರೋದು ಬೆಳಗಾವಿ ರಾಜಕೀಯ ಸಾಮರ್ಥ್ಯಕ್ಕೆ ಅಲ್ಪ ಹಿನ್ನಡೆಯೂ ಆಗಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ ಪಟ್ಟಣ, ಮಹಾಂತೇಶ ಕೌಜಲಗಿ ಬೆಂಬಲಿಗರಲ್ಲಿ ಅಸಮಾಧಾನ ಮೂಡಿದೆ. ಸಂಪುಟ ಸೇರುವ ಅವಕಾಶ ಕೈತಪ್ಪಿದ್ರಿಂದ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟದ ಹೊರತಾಗಿಯೂ ಹಲವರಿಗೆ ಮಹತ್ವದ ರಾಜಕೀಯ ಸ್ಥಾನಮಾನ ಸಿಗುವ ನಿರೀಕ್ಷೆ ಇದ್ರೂ ಕೂಡ ಅಸಮಾಧಾನದ ಹೊಗೆ ಶಮನಗೊಳಿಸುವುದು ವರಿಷ್ಠರಿಗೆ ದೊಡ್ಡ ಮಟ್ಟದ ಸವಾಲಾಗಿದೆ.
ಒಂದು ಕಡೆ ನೋಡಿ, ಬೆಳಗಾವಿಯಾದ್ಯಂತ ದೊಡ್ಡ ಮಟ್ಟದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನ ಸಾಧಿಸಿರುವಂತಹ ಬೆಳಗಾವಿ ಸಾವ್ಕಾರ್ ಒಂದು ಕಡೆ, ಸವದಿ ಕುಟುಂಬ ಇನ್ನೊಂದು ಕಡೆ, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಮತ್ತೊಂದು ಕಡೆ. ಸೊ ಬೆಳಗಾವಿಗೆ ಅಟ್ಲೀಸ್ಟ್ 3 ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿರೀಕ್ಷೆಯನ್ನ ಹೊಂದಿದ್ರು. ಆದರೆ ಈಗ 2 ಸ್ಥಾನವನ್ನ, ಅಂದ್ರೆ ಏನು, ಜಾರಕಿಹೊಳಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೆ ಲಕ್ಷ್ಮಣ್ ಸವದಿ ಅವರಿಗೆ ನೀಡೋದ್ರ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಇನ್ನು ಕಾದ್ ನೋಡ್ಬೇಕಾಗಿದೆ. ಯಾಕಂತಂದ್ರೆ 1 ಸ್ಥಾನ ಖಾಲಿ ಇರೋದ್ರಿಂದ ಮೇ ಬಿ ಮೆ ನಾಟ್ ಬಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಬೆಳಗಾವಿಗೆ ಬಂಪರ್ ಲಾಟ್ರಿ ಏನಾದ್ರೂ ಕೊಡುತ್ತಾ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.